ಇತ ಭಾರತದ ಜಲಾಸ್ತ್ರಕ್ಕೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ನೀರಿಗಾಗಿ ಅಂಗಲಾಚಿ ಬೇಡಿಕೊಳ್ತಾ ಇದೆ ಪಾಕಿಸ್ತಾನ. ಇದೀಗ ಭಾರತದ ಮುಂದೆ 4 ಪತ್ರಗಳನ್ನು ಬರೆದು ಭಿಕ್ಷೆ ಕೇಳಿದ್ದಕ್ಕೆ ಭಾರತ ಈಗ ದಿಟ್ಟ ಉತ್ತರವನ್ನ ಕೊಡ್ತಾ ಇದೆ. ಜಲಾಸ್ತ್ರಕ್ಕೆ ಇದೀಗ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಪಾಕ್ಗೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ವಿಚಾರದಲ್ಲಿ ಅಮಾನತ್ತೇನಾಗಿದೆ, ಆ ಅಮಾನತಿಗೆ ಈಗ ತತ್ತರಿಸಿ ಹೋಗ್ತಾ ಇದೆ ಪಾಕಿಸ್ತಾನ. 4 ಪತ್ರಗಳನ್ನು ಬರೆಯುವ ಮೂಲಕ ನೀರಿಗಾಗಿ ಅಂಗಲಾಚಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ. ಈಗ ಪಾಕಿಸ್ತಾನದ ಪ್ರತಿ ಪತ್ರಕ್ಕೂ ಕೂಡ ತಕ್ಕ ಉತ್ತರವನ್ನು ಭಾರತ ಸರ್ಕಾರ ನೀಡ್ತಾ ಇದೆ. 4 ಪತ್ರ ಬರೆದು ಭಿಕ್ಷೆ ಕೇಳ್ತಿದೆ. ಇದಕ್ಕೀಗ ಭಾರತದ ಉತ್ತರ: ಪಾಕ್ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತ್ತಿನಲ್ಲಿದೆ. IMF ವಿಶ್ವ ಬ್ಯಾಂಕ್ ಬಳಿ ಸಾಲದ ಹಣಕ್ಕಾಗಿ ಭಿಕ್ಷೆ ಬೇಡುವ ಪಾಕಿಸ್ತಾನ ಈಗ ಇಂಡಸ್ ನದಿ ನೀರಿಗಾಗಿ ಅಂಗಲಾಚುತ್ತಿದೆ ಭಾರತದ ಮುಂದೆ ಪಾಕಿಸ್ತಾನ. ಭಾರತ ಪಾಕಿಸ್ತಾನದ ಉದ್ವಿಗ್ನತೆ ಬಳಿಕ ವಾಟರ್ ವಾರ್ ಈಗ ಜೋರಾಗಿತ್ತು. ಏಪ್ರಿಲ್ 22ರಿಂದ ಇಲ್ಲಿವರೆಗೂ ಕೂಡ 4 ಬಾರಿ ಪತ್ರವನ್ನು ಬರೆದಿದೆ ಪಾಕಿಸ್ತಾನ. ಭಾರತದ ಜಲಶಕ್ತಿ ಸಚಿವಾಲಯಕ್ಕೆ ಪತ್ರಗಳನ್ನು ಬರೆಯಲಾಗಿದೆ. ಪಾಕಿಸ್ತಾನದ 4 ಪತ್ರಗಳಿಗೂ ಕೂಡ ಇತ್ತ ಭಾರತದಿಂದ ನೀರು ಬಿಡುವ ವಿಚಾರದಲ್ಲಿ ಉತ್ತರವನ್ನು ನೀಡಲಾಗಿದೆ. ಅಂದರೆ ನಾವು ನೀರು ಯಾಕೆ ಬಿಡಬೇಕು, ಇಷ್ಟು ದಿನ ಸಿಂಧೂ ನದಿ ಒಪ್ಪಂದ ಇತ್ತು, ಆ ಒಪ್ಪಂದ ಈಗ ಅಮಾನತ್ತಿನಲ್ಲಿದೆ, ಹೀಗಾಗಿ ನಾವು ನೀರು ಬಿಡುವ ಅವಶ್ಯಕತೆ ಇಲ್ಲ ಅಂತ ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ತಿಳಿಸಿದೆ. ಎಲ್ಲಿವರೆಗೂ ಭಾರತದ ಜೊತೆ ಒಂದು ಸೌಹಾರ್ದಯುತವಾದ ಬೆಳವಣಿಗೆ ಪಾಕಿಸ್ತಾನದಿಂದ ಕಂಡು ಬರೋದಿಲ್ವೋ ಅಲ್ಲಿಯವರೆಗೂ ನೀರು ಇಲ್ಲ, ಮಾತುಕತೆನೂ ಇಲ್ಲ. ಹೀಗಂತ ಜಲಶಕ್ತಿ ಸಚಿವಾಲಯದಿಂದ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡಲಾಗ್ತಾ ಇದೆ.